welcome, namaste. Welcome for the day 4 of the magic book, right? The magical gratitude practices. ನಾನು ಗೋಪಿ ಕೃಷ್ಣ, ನಿಮ್ಮ ಲಾ ಆಫ್ ಅಟ್ರಾಕ್ಷನ್ ಟ್ರೈನರ್ ಹಾಗೆ ಮೈಂಡ್ ಕೋಚ್. ಈ ಒಂದು ಸೀರೀಸ್ನಲ್ಲಿ ನಾವು ಮ್ಯಾಜಿಕ್ ಬುಕ್ನ ಕನ್ನಡ ವರ್ಷನಲ್ಲಿ ರೀಡ್ ಮಾಡ್ತಾ ಇದೀವಿ. ಅದರಲ್ಲಿರೋಂಥ ಪ್ರಾಕ್ಟೀಸಸ್ನ ಎವ್ರಿ ಡೇ ಫಾಲೋ ಮಾಡ್ತಾ ಇದೀವಿ 28 days. ಸೊ ಇವತ್ತು ಡೇ 4 ಶುರು ಮಾಡ್ತಾ ಇದೀವಿ. ಯಾರಾದ್ರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ವಾಚ್ ಡೇ 0 ಇಂಟ್ರೊಡಕ್ಷನ್, ಡೇ 1, ಡೇ 2, ಡೇ 3 ನ ನೋಡಿ. ಇದು ಡೇ 4 ಇವತ್ತು, ರೈಟ್? ಸೊ ನಿನ್ನೆ ಏನಿತ್ತು, ಎಸ್ಟರ್ಡೇ ವಾಸ್ ಆಲ್ ಅಬೌಟ್ ಡೇ 3 ನಲ್ಲಿ ಮ್ಯಾಜಿಕಲ್ ರಿಲೇಶನ್ಶಿಪ್. ಸೊ 3 ಜನ ಅತ್ಯಂತ ಪ್ರಿಯವಾದ ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ನೀವು ಅವ್ರನ್ನ ಫೋಟೋಗ್ರಾಫ್ನ ಇಟ್ಕೊಂಡು ಅವ್ರ ಬಗ್ಗೆ ಏನೆಲ್ಲ ಒಳ್ಳೆ ಗುಣಗಳು, ಕ್ವಾಲಿಟೀಸ್ ಇದೆ ಅಪ್ರಿಶಿಯೇಟ್ ಮಾಡ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಹಾಗೆ ದಿನ ಪೂರ್ತಿ ಆ ಒಂದು ಫೋಟೋಗ್ರಾಫ್ನ ಕ್ಯಾರಿ ಮಾಡಿ ಅವ್ರಿಗೆ ನೀವು ಗ್ರಾಟಿಟ್ಯೂಡ್ನ ಫೀಲ್ ಮಾಡ್ತಾ ಎಕ್ಸ್ಪ್ರೆಸ್ ಮಾಡ್ತಾ ಹೋಗ್ತೀರಾ. ಥ್ಯಾಂಕ್ ಯು ಅಂತ ಹೇಳ್ತೀರಾ. ಯಾರಾದ್ರೂ ಮಿಸ್ ಮಾಡಿದ್ರೆ ನಿನ್ನೆ ವಿಡಿಯೋನ ವಾಚ್ ಮಾಡಿ. ಡನ್? ಸೊ ಲೆಟ್ ಅಸ್ ಕಂಟಿನ್ಯೂ ಅವರ್ ದ ಮ್ಯಾಜಿಕ್ ಬುಕ್, ದಿ ಮ್ಯಾಜಿಕ್ ಫ್ರಮ್ ರಾಂಡಾ ಬರ್ನೆ. ಓಕೆ, ಸೊ ಡೇ 4 ಇವತ್ತಿನ ಒಂದು ಚಾಪ್ಟರ್ ಅಲ್ಲಿ ಏನಪ್ಪಾ ಹೇಳ್ತಾರೆ ಅಂತ ಹೇಳಿದ್ರೆ, ದ ಮ್ಯಾಜಿಕಲ್ ಹೆಲ್ತ್. ದ ಮ್ಯಾಜಿಕಲ್ ಹೆಲ್ತ್. ದ ಗ್ರೇಟೆಸ್ಟ್ ವೆಲ್ತ್ ಈಸ್ ಹೆಲ್ತ್. ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ಗ್ರೇಟ್ ಆದಂತಹ ಸಂಪತ್ತು ಯಾವುದಂದ್ರೆ ಅದೇ ಆರೋಗ್ಯ. ಓಕೆ, ಹೆಲ್ತ್ ಇಸ್ ಅ ಮೋಸ್ಟ್ ಪ್ರೀಶಿಯಸ್ ಥಿಂಗ್ ಇನ್ ದ ಲೈಫ್ ಅಂಡ್ ಯೆಟ್ ಮೋರ್ ದ್ಯಾನ್ ಎನಿಥಿಂಗ್ ಎಲ್ಸ್ ವಿ ಕ್ಯಾನ್ ಟೇಕ್ ಅವರ್ ಹೆಲ್ತ್ ಫಾರ್ ಅ ಗ್ರಾಂಟೆಡ್. ನೋಡಿ, ಜೀವನದಲ್ಲಿ ಅತ್ಯಂತ ಗ್ರೇಟೆಸ್ಟ್ ಗಿಫ್ಟ್ ಅಥವಾ ಅಸೆಟ್ ಯಾವ್ದಪ್ಪ ಅಂದ್ರೆ ಆರೋಗ್ಯ. ಬಟ್ ಸ್ಟಿಲ್ ಎಷ್ಟು ಸರಿ ಅದನ್ನ ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ, ನೆಗ್ಲೆಕ್ಟ್ ಆಗಿ, ಕೇರ್ಲೆಸ್ ಆಗಿ ಮಾಡ್ಬಿಡ್ತೀವಿ. ಓಕೆ, ಫಾರ್ ಮೆನಿ ಆಫ್ ಅಸ್ ದ ಓನ್ಲಿ ಟೈಮ್ ವಿ ಥಿಂಕ್ ಆಫ್ ಅವರ್ ಹೆಲ್ತ್ ಈಸ್ ವೆನ್ ವಿ ಲೂಸ್ ಇಟ್. ದೆನ್ ದ ರಿಯಲೈಸೇಷನ್ ಹಿಟ್ಸ್ ಅಸ್, ವಿತೌಟ್ ಹೆಲ್ತ್ ವಿ ಹ್ಯಾವ್ ನಥಿಂಗ್. ಸೊ ತುಂಬಾ ಜನಕ್ಕೆ ಏನಪ್ಪಾ ಅಂದ್ರೆ ಆರೋಗ್ಯದ ಬಗ್ಗೆ ಗಮನ ಯಾವಾಗ ಬರುತ್ತೆ ಹೇಳಿ? ಆರೋಗ್ಯ ಕಳ್ಕೊಂಡಾಗ, ಹುಷಾರ್ ತಪ್ಪಿದಾಗ ಓ ಆರೋಗ್ಯದ ಬೆಲೆ ಒಂದು ಗೊತ್ತಾಗುತ್ತೆ. ಓಕೆ, ಅವಾಗ ಓ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ರಿಯಲೈಸ್ ಆಗುತ್ತೆ. ಇಸ್ಂಟ್ ಇಟ್? ಸೊ ಮೋಸ್ಟ್ ಇಂಪಾರ್ಟೆಂಟ್, ನಮ್ಮ ಆರೋಗ್ಯ is a great asset for us. There's an Italian proverb that speaks the truth about health for many of us. He who enjoys good health is a rich, though he knows not. ಇಟಾಲಿಯನ್ ಪ್ರಾಬ್ ಅಲ್ಲಿ ಒಂದು ಹೇಳಿದ್ದಾರೆ, ಒನ್ ಹೂ ಎಂಜಾಯ್ಸ್ ದ ಮೋಸ್ಟ್ ಹೆಲ್ತ್ ಇಸ್ ದ ರಿಚೆಸ್ಟ್ ಪರ್ಸನ್ ಅಂತ ಹೇಳಿದ್ರೆ, ಈವನ್ ನಾಟ್ ನೋಯಿಂಗ್, ಅವ್ನು ಗೊತ್ತಿಲ್ದಿರಾನೆ ಅವನು ಈಸ್ ಅ ರಿಚೆಸ್ಟ್ ಪರ್ಸನ್ ಬಿಕಾಸ್ ಈಸ್ ಎಂಜಾಯಿಂಗ್ ಇಸ್ ಹೆಲ್ತ್. ಓಕೆ, you will have to felt the truth of these words even when you had something minor like cold, flu or bedridden. So when you are not well, all you want is to feel better, or nothing else matters than having a good health back again. ನೋಡಿ, ಇಮ್ಯಾಜಿನ್ ಮಾಡಿ, ಸಣ್ಣದಾಗಿ ಏನಾದ್ರು ಒಂದು ಜ್ವರ ಬಂತು, ನೆಗಡಿ ಬಂತು, ಕೋಲ್ಡ್ ಆಯ್ತು, ಹೆಡೇಕ್ ಬಂತು, ಅಥವಾ ಬೆಡ್ ರಿಡನ್ ಆದ್ವಿ, ಹಾಸಿಗೆ ಹಿಡ್ಕೊಂಡ್ಬಿಟ್ವಿ ಅಂತ ಹೇಳಿದ್ರೆ ಆ ಮೂಮೆಂಟ್ ಅಲ್ಲಿ ಬೇರೆ ಏನು ಮೈಂಡಿಗೆ ಬರೋದಿಲ್ಲ, ಬೇರೆ ಯಾವ್ದು ಇಂಪಾರ್ಟೆಂಟ್ ಅನ್ಸಲ್ಲ. ಏನನ್ಸುತ್ತೆ? ಅಪ್ಪ ನಾನು ಸರಿ ಹೋಗಿ, ಆರೋಗ್ಯ ಸರಿ ಹೋಗಿ ಎದ್ರೆ ಸಾಕು, ನಾನು ನಾರ್ಮಲ್ ಲೈಫಿಗೆ ಬಂದ್ರೆ ಸಾಕು, ನಾನು ಚೆನ್ನಾಗಿದ್ರೆ ಸಾಕು ಅಂತ ಅನ್ಸಕ್ ಶುರು ಆಗುತ್ತೆ. ಯಾಕೆ? ಅವಾಗ ಅದ್ರ ಬೆಲೆ ಗೊತ್ತಾಗುತ್ತೆ. ಬಟ್ ಚೆನ್ನಾಗಿರ್ಬೇಕಾದ್ರೆ ಅದಕ್ಕೆ ಯಾರು ವ್ಯಾಲ್ಯೂ ಮಾಡೋದಿಲ್ಲ, ಅದಕ್ಕೆ ಯಾರು ಗ್ರಾಟಿಟ್ಯೂಡ್ ನ ಕೊಡೋದಿಲ್ಲ. ಸೊ ಹೆಲ್ತ್ ಈಸ್ ಅ ಗಿಫ್ಟ್ ಆಫ್ ಲೈಫ್. ಇಟ್ ಈಸ್ ಸಮಥಿಂಗ್ ಯು ರಿಸೀವ್ ಅಂಡ್ ಕಂಟಿನ್ಯೂ ಟು ರಿಸೀವ್ ಈಚ್ ಡೇ. ಆರೋಗ್ಯ ಅನ್ನೋದು ಒಂದ್ಸರಿ ಬಂದ್ಬಿಡೋದಲ್ಲ, ಇದು ಎವ್ರಿ ಡೇ ಸಿಗೋಂಥದ್ದು, ಎವ್ರಿ ಡೇ ನಾವು ಕಾಪಾಡ್ಕೊಳ್ಳೋಂಥದ್ದು. ಹೆಲ್ತ್ ಇಸ್ ಅ ಗಿಫ್ಟ್ ಆಫ್ ದ ಲೈಫ್. In addition to everything else we do to be healthy, we have to be grateful for our health to continue to receive for more health. ನೋಡಿ, ಆರೋಗ್ಯವಾಗಿರ್ಬೇಕಂತ ಹೇಳಿದ್ರೆ ನಾವೇನು ಚೆನ್ನಾಗಿ ತಿನ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಇದೆಲ್ಲ ನಾವು ಮಾಡ್ತೀವಿ. ಇದೆಲ್ಲದರ ಜೊತೆಗೆ ಇನ್ನೊಂದು ನಾವು ಮಾಡ್ಬೇಕಾಗಿದ್ದೇನು, ನಮ್ಮ ಆರೋಗ್ಯಕ್ಕೆ ನಾವು ಥ್ಯಾಂಕ್ಫುಲ್ ಆಗಿರ್ಬೇಕು, ಗ್ರೇಟ್ಫುಲ್ ಆಗಿರ್ಬೇಕು, ವಿಚ್ ಮೆನಿ ಆಫ್ us doesn't do. ನಾವು ತುಂಬಾ ಜನ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ ಅಥವಾ ಮಾಡ್ತಾ ಇರೋದಿಲ್ಲ. ರಿಮೆಂಬರ್, ಕೋಟ್ ಹೇಳ್ತಾ ಇದ್ದಾರೆ, whoever has the gratitude for the health will be given more and he or she will have in abundance. Whoever does not have gratitude for health
even what he has or she has will be taken back from them. ಅಂದ್ರೆ ಅರ್ಥ, ಆರೋಗ್ಯಕ್ಕೆ ನಾವು ಕೃತಜ್ಞತೆನ ತೋರಿಸಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ತೋರಿಸಿದಾಗ ವಿ ವಿಲ್ ರಿಸೀವ್ ಇನ್ ಮೋರ್ ಅಬೆಂಡೆನ್ಸ್, ಇನ್ನ ಆರೋಗ್ಯ ಹೆಚ್ಚು ಹೆಚ್ಚು ಸಮೃದ್ಧಿ ಆಗುತ್ತೆ, ಚೆನ್ನಾಗಿರುತ್ತೆ. ಹೇಗೆ ಅಂತ ಮುಂದೆ ತಿಳ್ಕೊಳ್ಳೋಣ. ಓಕೆ, ಯಾರು ಕೃತಜ್ಞತೆನ ಸಲ್ಲಿಸಲ್ಲ, ಗ್ರಾಟಿಟ್ಯೂಡ್ ನ ಸಲ್ಲಿಸಲ್ಲ, ಇರೋ ಆರೋಗ್ಯ ಕೂಡ ಕಳ್ಕೊಳ್ತಾರೆ. ವಿಲ್ ಬಿ ಟೇಕನ್ ಬ್ಯಾಕ್. ಇಟ್ಸ್ ಅ ಕೋಟ್ ಪ್ರಾವರ್ಬ್. ಓಕೆ, you may know people who choose to healthy lifestyle and yet still they lost the health. ನೋಡಿ, ನೀವು ನೋಡಿರ್ಬೋದು, ಕೆಲವರು ಚೆನ್ನಾಗೇ ಇರ್ತಾರೆ, ಆರೋಗ್ಯವಾಗಿ ಇರ್ತಾರೆ, ಗುಡ್ ಲೈಫ್ ಸ್ಟೈಲ್ ಲೀಡ್ ಮಾಡ್ತಾ ಇರ್ತಾರೆ, ಬಟ್ ಸಡನ್ ಆಗಿ ಹಾಸಿಗೆ ಹಿಡ್ಕೊಳ್ತಾರೆ ಅಥವಾ ಆರೋಗ್ಯನ ಕಳ್ಕೊಳ್ತಾರೆ. ಯಾಕೆ? ಗಿವಿಂಗ್ ಥ್ಯಾಂಕ್ಸ್ ಇನ್ ರಿಟರ್ನ್ ಫಾರ್ ದ ಹೆಲ್ತ್ ಯು ಆರ್ ರಿಸೀವಿಂಗ್ ಈಸ್ ವೈಟಲ್. ನಮಗೆ ಏನು ಆರೋಗ್ಯ ಸಿಗ್ತಾ ಇದೆ ಅದು ಸಿಗ್ತಾ ಹೋಗ್ಲಿಕ್ಕೆ, ಇರೋ ಆರೋಗ್ಯಕ್ಕೆ ನಾವು ಗ್ರಾಟಿಟ್ಯೂಡ್, ಕೃತಜ್ಞತೆ, ಥ್ಯಾಂಕ್ ಯುನ ಸಲ್ಲಿಸೋದು ತುಂಬಾನೇ ಅವಶ್ಯಕತೆ. ಓಕೆ, ವೆನ್ ಯು ಆರ್ ಗ್ರೇಟ್ಫುಲ್ ಫಾರ್ ಯುವರ್ ಹೆಲ್ತ್, ಯು ವಿಲ್ ನಾಟ್ ಓನ್ಲಿ ಮೇಂಟೈನ್ ಯುವರ್ ಕರೆಂಟ್ ಹೆಲ್ತ್, ಅಟ್ ದ ಸೇಮ್ ಟೈಮ್ ಯು ವಿಲ್ ಸೆಟ್ ದ ಮ್ಯಾಜಿಕ್ ಇನ್ ಟು ಮೋಷನ್ ಟು ಇನ್ಕ್ರೀಸ್ ದ ಫ್ಲೋ ಆಫ್ ಹೆಲ್ತ್ ಟು ಯು. ನಾವು ಗ್ರಾಟಿಟ್ಯೂಡ್ ಇದ್ದಾಗ ಇರೋ ಹೆಲ್ತ್ ಕಾಪಾಡ್ಕೊಳ್ಳೋದು ಅಷ್ಟೇ ಅಲ್ದಿರಾ, ಇನ್ನು ಆರೋಗ್ಯ ಇನ್ಕ್ರೀಸ್ ಆಗೋದಕ್ಕೆ ಒಂದು ಮ್ಯಾಜಿಕ್ ಆಗುತ್ತೆ ಅದು. ರೈಟ್? Like little aches, pains, or ಒಂದು ಸ್ಕಾರ್ ಆರ್ ಮಾರ್ಕ್ ಆರ್ ಎನಿ ಒಂದು ಸ್ಮಾಲ್ ಏನೋ ಪೇನ್ಸ್ ಅಥವಾ ಏನೇ ಒಂದು ದುಃಖ ಅಥವಾ ಏನೇ ಒಂದು ನೋವು ಎಲ್ಲ ಇರೋದೆಲ್ಲ ಆಟೋಮೆಟಿಕ್ ಆಗಿ ಮಾಯ ಆಗಿ ಶುರು ಆಗುತ್ತೆ ಯಾವಾಗ ನಾವು ಇರೋ ಆರೋಗ್ಯಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ ಹೋದಾಗ. ಓಕೆ, as you will learn in the later practice, through the daily practice of gratitude for health, you can improve your eyesight, hearing, and all your senses along with every function of your entire body, and all of it happens like a magic. ನೋಡಿ, ಈ ಒಂದು ಮ್ಯಾಜಿಕ್ ಗ್ರಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡೋದ್ರಿಂದ, ಈಗ ಮುಂದೆ ಹೇಳ್ತಾ ಹೋಗ್ತಾರೆ ಹೇಗೆ ಅಂತ ಹೇಳಿ, ಅದರಿಂದ ನಿಮ್ಮ ಕಣ್ಣು ಅಂದ್ರೆ ದೃಷ್ಟಿ, ಐಸೈಟ್ ಇಂಪ್ರೂವ್ ಆಗುತ್ತೆ, ಹಿಯರಿಂಗ್ ಇಂಪ್ರೂವ್ ಆಗುತ್ತೆ, ಸೆನ್ಸಸ್ ಇಂಪ್ರೂವ್ ಆಗುತ್ತೆ, ಬಾಡಿ ಆರ್ಗನ್ಸ್ ಇಂಪ್ರೂವ್ ಆಗುತ್ತೆ. ಯಾರಿಗಾದ್ರೂ ಇಂಟರ್ನಲ್ ಬಾಡಿ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ತಾನಾಗೆ ಹೀಲ್ ಆಗ್ತಾ ಬರುತ್ತೆ. ಹೇಗೆ ಅಂತ ತಿಳ್ಕೊಳ್ತೀವಿ ನೆಕ್ಸ್ಟ್. ನೋಡಿ, ಕೋಟ್ ಹೇಳ್ತಾ ಇದ್ದಾರೆ, ಗ್ರಾಟಿಟ್ಯೂಡ್ ಈಸ್ ಅ ವ್ಯಾಕ್ಸಿನ್. ಗ್ರಾಟಿಟ್ಯೂಡ್ ಈಸ್ ಅ ವ್ಯಾಕ್ಸಿನ್, ಅನ್ ಆಂಟಿಟಾಕ್ಸಿನ್ ಅಂಡ್ ಅನ್ ಆಂಟಿಸೆಪ್ಟಿಕ್. ಓಕೆ, ನಮ್ಮ ಜೀವನದಲ್ಲಿ ವ್ಯಾಕ್ಸಿನೇಷನ್, ಈಗ ನಾವು ಕೊರೋನಾಗೆಲ್ಲ ವ್ಯಾಕ್ಸಿನ್ ತಗೊಂಡ್ವಲ್ಲ, ಹೇಗೆ ವ್ಯಾಕ್ಸಿನ್ ತಗೊಂಡ್ವಿ ಅಥವಾ ಚಿಕ್ಕವರಿದ್ದಾಗ ವ್ಯಾಕ್ಸಿನೇಷನ್ ತಗೊಂಡಿದೀವಿ, ಅದೇ ತರ ಗ್ರಾಟಿಟ್ಯೂಡ್ ಅನ್ನೋದು ಹೆಲ್ತ್ಗೆ ಒಂದು ವ್ಯಾಕ್ಸಿನ್ ಇದ್ದಂಗೆ, ಆಂಟಿ ಟಾಕ್ಸಿಕ್ ಇದ್ದಂಗೆ ಅಥವಾ ಆಂಟಿಸೆಪ್ಟಿಕ್ ಇದ್ದಂಗೆ. ಅರ್ಥ ಆಗ್ತಾ ಇದೆಯಾ? ಸೊ ಗ್ರಾಟಿಟ್ಯೂಡ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಹೆಲ್ತ್. ದ ಡಿಗ್ರಿ ದಟ್ ಯು ಫೀಲ್ ಗ್ರಾಟಿಟ್ಯೂಡ್ ಫಾರ್ ಹೆಲ್ತ್ ಇಸ್ ದ ಎಕ್ಸಾಕ್ಟ್ ಡಿಗ್ರಿ ದಟ್ ಯುವರ್ ಹೆಲ್ತ್ ವಿಲ್ ಬಿ ಮ್ಯಾಜಿಕಲಿ ಇನ್ಕ್ರೀಸ್. ನಾವು ಇರೋ ಆರೋಗ್ಯಕ್ಕೆ ಎಷ್ಟು ಡೀಪ್ ಆಗಿ ಗ್ರಾಟಿಟ್ಯೂಡ್ ಫೀಲ್ ಮಾಡ್ತೀವೋ ಅಷ್ಟೇ ಡೀಪ್ ಆಗಿ ನಮಗೆ ಆರೋಗ್ಯ ಇನ್ನ ಜಾಸ್ತಿ ಆಗ್ತಾ ಹೋಗುತ್ತೆ, ಇನ್ನ ಹೆಚ್ಚಿಗೆ ಇನ್ಕ್ರೀಸ್ ಆಗುತ್ತೆ, ಅಥವಾ ಇರೋ ಕಾಯಿಲೆಗಳು ಅಥವಾ ಇರೋ ಪ್ರಾಬ್ಲಮ್ಸ್ ಎಲ್ಲ ಹೀಲ್ ಮಾಡ್ತಾ ಬರ್ತೀವಿ. ಸೊ ದ ಡಿಗ್ರಿ ಆಫ್ ಗ್ರಾಟಿಟ್ಯೂಡ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸುಮ್ಮನೆ ಥ್ಯಾಂಕ್ ಯು ಫಾರ್ ದ ಹೆಲ್ತ್ ಅಂತ ಹೇಳ್ಬಿಟ್ರೆ ಸಾಲಲ್ಲ, ಎಷ್ಟು ಫೀಲ್ ಮಾಡ್ತೀವಿ, ಇರೋದಕ್ಕೆ ಎಷ್ಟು ಕೃತಜ್ಞತೆನ ಸಲ್ಲಿಸ್ತೀವಿ, ಅಷ್ಟು ಇಂಪಾರ್ಟೆಂಟ್. ರೈಟ್? Being grateful for your health ensures that you will continue to receive more health to be grateful for. Okay, scientific research studies have shown that stress and tensions are the root cause for many diseases. ನೋಡಿ, ಗ್ರಾಟಿಟ್ಯೂಡ್ ಇದ್ದಾಗ ಏನಪ್ಪಾ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಟೆನ್ಷನ್, ಸ್ಟ್ರೆಸ್ ಎಲ್ಲ ತಾನಾಗೆ ದೂರ ಆಗ್ಬಿಡುತ್ತೆ, ಅದು ಬರೋದೇ ಇಲ್ಲ. ಅಂಡ್ ಸೈಂಟಿಫಿಕ್ ರಿಸರ್ಚ್ ತೋರಿಸುತ್ತೆ ಎಲ್ಲ ಒಂದು ಕಾಯಿಲೆಗೂ ಅಥವಾ ಒಂದು ಅನಾರೋಗ್ಯಕ್ಕೂ ಪ್ರಾಬ್ಲಮ್, ಅದಕ್ಕೆ ಒಂದು ಬುಡ ಯಾವುದು, ರೂಟ್ ಕಾಸ್ ಯಾವುದು? ಟೆನ್ಷನ್, ಸ್ಟ್ರೆಸ್. ಸೊ ಅದು ಹೋಗ್ಲಾಡಿಸ್ಬೇಕಂದ್ರೆ ಏನು, ಅಥವಾ ಅದು ಬರ್ಲೇ ಕೂಡ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಾವು ಗ್ರಾಟಿಟ್ಯೂಡ್ ಅಲ್ಲಿ ಇರ್ಬೇಕು. ಯಾವಾಗ ಗ್ರಾಟಿಟ್ಯೂಡ್ ಇರುತ್ತೆ ಆರೋಗ್ಯಕ್ಕೆ, ನಾವು ಸ್ಟ್ರೆಸ್ ಟೆನ್ಷನ್ ಅನ್ನೋದು ಬರೋದೇ ಇಲ್ಲ. ಅವಾಗ ಈ ಒಂದು ಯಾವುದೇ ಒಂದು ಅನಾರೋಗ್ಯಕ್ಕೆ ಅಥವಾ ಆರೋಗ್ಯದ ಪ್ರಾಬ್ಲಮ್ಸ್ಗೆ ಎಡೆ ಮಾಡ್ಕೊಡೋದೇ ಇಲ್ಲ ನಾವು. ಸೊ ವೆರಿ ಇಂಪಾರ್ಟೆಂಟ್ ಗ್ರಾಟಿಟ್ಯೂಡ್ ನ ನಾವು ಫಾಲೋ ಮಾಡೋಂಥದ್ದು. ಯು ಕ್ಯಾನ್ ಸಿ ದ ಸ್ಟೇಟ್ ಆಫ್ ಯುವರ್ ಹೆಲ್ತ್ ರೈಟ್ ನೌ ಅಂಡ್ ಹೌ ಗ್ರೇಟ್ಫುಲ್ ಯು ಹ್ಯಾವ್ ಬೀನ್. ಯು ಶುಡ್ ಫೀಲ್ ಅಮೇಝಿಂಗ್ ಎವ್ರಿ ಡೇ. ನೋಡಿ, ಅಟ್ ಪ್ರೆಸೆಂಟ್ ನೋಡಿ, ನಿಮ್ಮನ್ನು ನೀವು ಇಮ್ಯಾಜಿನ್ ಮಾಡಿ, ನಿಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡಿ, ಎಷ್ಟು ಆರೋಗ್ಯವಾಗಿದ್ದೀರಾ ಅಂತ ಹೇಳಿ. ಐ ಆಮ್ ಶೋರ್ ತುಂಬಾ ಜನ ಆರೋಗ್ಯವಾಗಿದ್ದೀರಾ, ನಿಮ್ಮ ಇಮ್ಯೂನ್ ಸಿಸ್ಟಮು ಎಲ್ಲ ಅಂಗಾಂಗಗಳು ತುಂಬಾನೇ ಚೆನ್ನಾಗಿದೆ. ಬಟ್ ಎಷ್ಟು ಅದಕ್ಕೆ ನಾವು ಥ್ಯಾಂಕ್ ಯು ಹೇಳ್ತೀವಿ, ಎಷ್ಟು ಗ್ರಾಟಿಟ್ಯೂಡ್ ನ ಸಲ್ಲಿಸ್ತೀವಿ?
ಥಿಂಕ್ ಮಾಡಿ, ಯೋಚನೆ ಮಾಡಿ ನೋಡಿ. The magical health practice begins with reading through the following paragraphs about the health of your body. ನೋಡಿ ಏನ್ ಮಾಡ್ಬೇಕು ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ಸೊ ಮ್ಯಾಜಿಕಲ್ ಹೆಲ್ತ್ ಪ್ರಾಕ್ಟೀಸ್ ಹೇಗೆ ಶುರು ಆಗುತ್ತಪ್ಪ ಅಂದ್ರೆ ಈ ರೀತಿ ಓದ್ತಾ ಹೋಗ್ಬೇಕು. ನಾವು ಆರೋಗ್ಯದ ಬಗ್ಗೆ ರಿಯಲೈಸ್ ಮಾಡ್ಕೊಳ್ತಾ ಹೋಗ್ಬೇಕು. ಆಫ್ಟರ್ ಯು ರೀಡ್ ಈಚ್ ಲೈನ್ ಫಾರ್ ದ ಪರ್ಟಿಕ್ಯುಲರ್ ಬಾಡಿ ಪಾರ್ಟ್, close your eyes and mentally repeat the line, feeling as grateful as you can for that body part. Remember that when you think of that why you are grateful, you will help to feel gratitude more deeply. ನೋಡಿ ಇವಾಗ ನಾವು ಈ ಒಂದು ಕೆಲವು ಲೈನ್ಸ್ ನಾವು ಓದ್ತೀವಿ, ಅದು ಓದಾದ್ಮೇಲಿಂದ ಆ ಒಂದು ಬಾಡಿ ಪಾರ್ಟ್ ಬಗ್ಗೆ ಡೀಪ್ ಆಗಿ ಫೀಲ್ ಮಾಡಬೇಕು. ಡೀಪ್ ಫೀಲಿಂಗ್ ಹೇಗೆ ಬರುತ್ತಪ್ಪ ಅಂದ್ರೆ ವೈ ಅನ್ನೋದನ್ನ, ಯಾಕೆ ಅನ್ನೋದನ್ನ ಯೋಚನೆ ಮಾಡ್ಬೇಕು. ಅವಾಗ ಇನ್ನ ಡೀಪ್ ಆಗಿ ನಾವು ಫೀಲ್ ಮಾಡ್ಬೋದು. ಓಕೆ, ಅಂಡ್ ಡೀಪರ್ ಯು ಫೀಲ್, ದ ಫಾಸ್ಟರ್ ಯು ವಿಲ್ ಫೀಲ್ ಅಂಡ್ ಸಿ ದ ಅಮೇಸಿಂಗ್ ರಿಸಲ್ಟ್ಸ್. ಎಷ್ಟು ಡೀಪ್ ಆಗಿ ಫೀಲ್ ಮಾಡ್ತೀವೋ ಅಷ್ಟೇ ಫಾಸ್ಟ್ ಆಗಿ ಅಮೇಸಿಂಗ್ ರಿಸಲ್ಟ್ಸ್ ನಾವು ಪಡ್ಕೋಬಹುದು ಆರೋಗ್ಯದಲ್ಲಿ. ಥಿಂಕ್ ಅಬೌಟ್ ಯುವರ್ ಲೆಗ್ಸ್. ಈಗ ನಾವು ಲೆಗ್ಸ್, ಕಾಲು ಮತ್ತೆ ಪಾದ, ಫೀಟ್, ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಹೋಗೋಣ, ರೀಡ್ ಮಾಡ್ತಾ ಹೋಗೋಣ. ದೇ ಆರ್ ದ ಮೇನ್ ಫಾರ್ಮ್ ಆಫ್ ಯುವರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ದ ಲೈಫ್. ನಮ್ಮ ಜೀವನದಲ್ಲಿ ನಡೆದಾಡಬೇಕು, ಎಲ್ಲಿಂದಾದ್ರೂ ಹೋಗ್ಬೇಕು, ಎಲ್ಲಿಗಾದ್ರೂ ಹೋಗ್ಬೇಕಂತ ಹೇಳಿದ್ರೆ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಯಾವುದು? ಕಾಲುಗಳು. ಥಿಂಕ್ ಅಬೌಟ್ ಆಲ್ ದ ಥಿಂಗ್ಸ್ ಯು ಯೂಸ್ ಫ್ರಮ್ ಯುವರ್ ಲೆಗ್ಸ್, ಲೈಕ್ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ, ಸ್ಟ್ಯಾಂಡ್ ಮಾಡ್ತೀವಿ, ಕುತ್ಕೊಳ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಡ್ಯಾನ್ಸ್ ಮಾಡ್ತೀವಿ, ಮೆಟ್ಲು ಹತ್ತೀವಿ, ಕಾರ್ ಓಡಿಸ್ತೀವಿ, ಎಷ್ಟೋ ಕೆಲಸಗಳು ಕಾಲಿಂದ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸೊ ಮನೆಯೆಲ್ಲ ಓಡಾಡ್ತೀವಿ, ಕಿಚನ್ ಎಲ್ಲ ಓಡಾಡ್ತೀವಿ. So much we do from legs. Your legs and feet allow you to walk around stores, down street, through an airport, along with the beaches. So all the ability to walk gives you as freedom to enjoy life. ನಮ್ಮ ಕಾಲುಗಳು, ಪಾದಗಳು ಎಷ್ಟೆಲ್ಲ ನಮಗೆ ಸಪೋರ್ಟ್ ಮಾಡುತ್ತೆ, ಎಷ್ಟೆಲ್ಲ ಪ್ಲಸ್ ಪಾಯಿಂಟ್ ಆಗಿದೆ. ಬಟ್ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸೇ ಇರೋದಿಲ್ಲ. ಸೊ ಸೇ ಥ್ಯಾಂಕ್ ಯು ಫಾರ್ ಮೈ ಲೆಗ್ಸ್. ಈಗ ನಿಮ್ಮೆಲ್ಲ ಕಾಲು ಪಾದಗಳಿಗೆ ನೆನಪಿಸ್ಕೊಳ್ಳಿ, ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಮೈ ಲೆಗ್. ಅಂಡ್ ರಿಯಲಿ ಫೀಲ್ ಮಾಡಿ, ನನ್ನ ಕಾಲಿಂದ ಎಷ್ಟು ನನಗೆ ಹೆಲ್ಪ್ ಆಗಿದೆ, ಎಷ್ಟು ಬೆನಿಫಿಟ್ ಆಗಿದೆ, ಎಷ್ಟೆಲ್ಲ ನಾನು ಇದನ್ನ ಬಳಸ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫೀಟ್, ಥ್ಯಾಂಕ್ ಯು ಪಾದ, ಥ್ಯಾಂಕ್ ಯು ಕಾಲು. ರೈಟ್, ಫೀಲ್ ಮಾಡಿ. ಅಂಡ್ ನೆಕ್ಸ್ಟ್, ಥಿಂಕ್ ಅಬೌಟ್ ಯುವರ್ arms and hands. How many things you pick up and hold in a day? Your hands are the most major tool for your life. They are the non-stop use for your day long, every day. Your hands allow you to write, eat meals, use phone, computer, shower, dress up, use the bathroom, pick up things, hold them, and do everything for yourself. Without the use of hands, you would be depend on others to do things for you. ನೋಡಿ, ನಮ್ಮ ಆರ್ಮ್ಸ್, ನಮ್ಮ ಕೈ, ಈ ಬೆರಳುಗಳು, ಹಸ್ತ ಇದೆಯಲ್ವಾ, ಎಷ್ಟು ಇಂಪಾರ್ಟೆಂಟ್ ನಮ್ಗೆ. ಇದರಿಂದ ನಾವು ಎಷ್ಟೆಲ್ಲ ದಿನನಿತ್ಯದ ಕೆಲಸಗಳು ಮಾಡ್ಕೊಳ್ತೀವಿ, ಬರೀತೀವಿ, ಟೈಪ್ ಮಾಡ್ತೀವಿ, ಏನಾದ್ರೂ ಹಿಡ್ಕೊಳ್ತೀವಿ, ಎತ್ಕೊಳ್ತೀವಿ, ನಾವು ರೆಡಿ ಆಗ್ತೀವಿ, ಊಟ ಮಾಡ್ತೀವಿ, ಎಲ್ಲಾನು ಇದರಿಂದಾನೇ ನಾವು ಯೂಸ್ ಮಾಡೋಂಥದ್ದು. ಇಮ್ಯಾಜಿನ್ ಮಾಡಿ, ಕೈ ಇರ್ಲಿಲ್ಲ ಅಂತ ಹೇಳಿದ್ರೆ, ಅಥವಾ ಕೈ ಯೂಸ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೇಗಿರ್ತಾ ಇತ್ತು? ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬೇಕಾಗತ್ತೆ, isn't it? So feel the gratitude. Say thank you to your hands and fingers and fist. ನಿಮ್ಮ ಮುಷ್ಟಿ, ಕೈ, ಬೆರಳುಗಳಿಗೆಲ್ಲ ಫೀಲ್ ಮಾಡಿ, ಥ್ಯಾಂಕ್ ಯು ಹೇಳಿ. Think about your amazing senses. Your senses of taste gives you so much pleasure of multiple times throughout the day of eating and drinking. You know, from losing your sense of taste through the cold or joy of eating, drinking disappears without being able to taste food or drinking. Okay, ನೋಡಿ, ಇವಾಗ ಈ ಒಂದು ಕರೋನಾ ಪ್ಯಾಂಡಮಿಕ್ ಟೈಮಲ್ಲಿ ಗೊತ್ತಾಯ್ತು ಟೇಸ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಟೇಸ್ಟ್ಲೆಸ್ ಆದಾಗ ನಾವು ಏನೂ ರುಚಿನ ನೋಡಕ್ ಆಗೋದಿಲ್ಲ, ಅಥವಾ ನಾವು ಏನ್ ತಿಂತಾ ಇದೀವಿ ಗೊತ್ತಾಗೋದಿಲ್ಲ. ಸೊ ಆರೋಗ್ಯ ಎಷ್ಟು ಬೇಕಾದ್ರೂ ಕೆಡುತ್ತೆ. ಸೊ ಟೇಸ್ಟ್, ಸೆನ್ಸ್ ಆಫ್ ಟೇಸ್ಟ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ನಮ್ಮ ನಾಲಿಗೆಯಿಂದ ಎಷ್ಟು ನಾವು ರುಚಿನ ಕಂಡಿಡ್ಕೊಳ್ತೀವಿ, ರುಚಿಯಾದ ಅಡುಗೆನ ಮಾಡಿಕೊಡ್ತೀವಿ, ಅಥವಾ ಬೇರೆಯವ್ರಿಗೆ ಮಾಡಿಕೊಟ್ಟಾಗ ಅದನ್ನ ನಾವು ಎಂಜಾಯ್ ಮಾಡ್ತೀವಿ. ಸೊ ಫೀಲ್ ದ ಸೆನ್ಸ್ ಆಫ್ taste and feel the gratitude. Say thank you, I enjoy my food, I enjoy my speech. ಮಾತಾಡ್ಲಿಕ್ಕೆ ನಾಲ್ಗೆ ಹೆಲ್ಪ್ ಮಾಡುತ್ತೆ, right? Your senses of smell enables you to experience the beautiful fragrance of life, flower, perfume, clean sheets,
dinner as it's cooking, the fire burning on the winter night, the air of the summer day, freshly cut grass, the smell of earth after rain. ನೋಡಿ ನಾವು ಮೂಗಿಂದ ಎಷ್ಟೆಲ್ಲ ಸ್ಮೆಲ್, ವಾಸನೆ ಗ್ರಹಿಸ್ಕೊಳ್ತೀವಿ, ಅದರಿಂದ ಎಷ್ಟೆಲ್ಲ ಅನುಭವಿಸ್ತೀವಿ, ಎಂಜಾಯ್ ಮಾಡ್ತೀವಿ. ಫ್ಲವರ್ ಆರ್ ಒಂದು ಫ್ರೆಶ್ ಏರ್ ಆರ್ ಹೊಸ ನೋಟು, ಹೊಸ ಶೀಟು, ಒಳ್ಳೆ ಫುಡು, ಬಿಸಿ ಬಿಸಿ ಊಟ ಬರ್ತದೆ ಅದರ ಸ್ಮೆಲ್ಲು, ಇದೆಲ್ಲ ನಾವು ಫೀಲ್ ಮಾಡೋದು, ಸೆನ್ಸ್ ಮಾಡೋದು ಯಾವ್ದ್ರಿಂದ? ಸ್ಮೆಲ್ ಇಂದ. ಸೊ ಫೀಲ್ ದ ಸ್ಮೆಲ್. ಥ್ಯಾಂಕ್ ಯು ಕೊಡಿ ನಮ್ಮ ಮೂಗಿಗೆ, ನಮ್ಮ ಒಂದು ಸೆನ್ಸ್ ಆಫ್ ಸ್ಮೆಲ್ಗೆ. ಇಫ್ ಯು ಡೋಂಟ್ ಲೈಕ್, ಇಫ್ ಯು ಡಿಂಟ್ ಹ್ಯಾವ್ ದ ಸೆನ್ಸ್ ಆಫ್ ಟಚ್, ನೋಡಿ ಟಚ್ ಇರ್ಲಿಲ್ಲ ಅಂದ್ರೆ, ನಮ್ಮ ಚರ್ಮಕ್ಕೆ ಸ್ಪರ್ಶದ ಅನುಭವ ಇರ್ಲಿಲ್ಲ ಅಂದ್ರೆ ಹೇಗಿರ್ತಾ ಇತ್ತು? ಇನ್ ಕೇಸ್ ಬಿಸಿ ಹಿಡ್ಕೊಂಡ್ರು, ಬೆಂಕಿ ಸುಟ್ಕೊಂಡ್ರು ನಮ್ಗೆ ಏನು ಗೊತ್ತಾಗ್ತಾನೆ ಇರ್ಲಿಲ್ಲ, ಬಾಡಿ ಪಾರ್ಟ್ ಎಲ್ಲ ಸುಟ್ಟೋಗ್ತಾ ಇದ್ರು ಗೊತ್ತಾಗ್ತಾ ಇರ್ಲಿಲ್ಲ, ಬಿಕಾಸ್ ಸೆನ್ಸ್ ಆಫ್ ಟಚ್ ಇರ್ಲಿಲ್ಲ ಅಂದಿದ್ರೆ. ಕರೆಕ್ಟಾ? ಶಾರ್ಪ್ ಎಡ್ಜ್ ಏನಾದ್ರು ಟಚ್ ಆದ್ರೂ ಗೊತ್ತಾಗ್ತಾ ಇರ್ಲಿಲ್ಲ, ಯಾಕೆ? ನೋವನ್ನೋದ್ರೆ ಗೊತ್ತಾಗ್ತಾ ಇರ್ಲಿಲ್ಲ, ಸೆನ್ಸ್ ಆಫ್ ಟಚ್ ಇರ್ಲಿಲ್ಲ ಅಂದಿದ್ರೆ. ಇಸ್ಂಟ್ ಇಟ್? ಎಲ್ಲ ಕುಯ್ಕೊಳ್ತಾ ಇದ್ವಿ, ಟಚ್ ಆಗ್ತಾ ಇತ್ತು, ಬರ್ನ್ ಆಗ್ತಾ ಇತ್ತು, ಏನು ಗೊತ್ತಾಗ್ತಾ ಇರಲಿಲ್ಲ ನಮ್ಗೆ, ಯಾಕೆ? ಸೆನ್ಸ್ ಆಫ್ ಟಚ್ ಇರ್ಲಿಲ್ಲ ಅಂದಿದ್ರೆ. ಬಟ್ ನಮ್ಗೆ ಸೆನ್ಸ್ ಆಫ್ ಟಚ್ ಇರೋದ್ರಿಂದ ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ. ಸಾಫ್ಟ್ ಆಬ್ಜೆಕ್ಟ್, ಶಾರ್ಪ್ ಆಬ್ಜೆಕ್ಟ್, ಸ್ಮೂತ್ ಆಬ್ಜೆಕ್ಟ್, ರಫ್ ಆಬ್ಜೆಕ್ಟ್ ಎಲ್ಲ ಫೀಲ್ ಮಾಡೋದು ಯಾವ್ದ್ರಿಂದ? ಸೆನ್ಸ್ ಆಫ್ ಟಚ್ ಇಂದ. ಇಸ್ಂಟ್ ಇಟ್? ನಮ್ಮ ಸ್ಕಿನ್ ಅಥವಾ ನಮ್ಮ ಈ ಫಿಂಗರ್ಸ್, ಈ ಒಂದು ಹಸ್ತದ ಮುಖಾಂತರ ಸೆನ್ಸ್ ಆಫ್ ಟಚ್ ಮಾಡ್ತೀವಿ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ ಸೆನ್ಸ್ ಆಫ್ ಟಚ್ ನ, ಅಂಡ್ ಥ್ಯಾಂಕ್ ಯು ಹೇಳಿ, ಥ್ಯಾಂಕ್ ಯು ಫಾರ್ ದ ಸೆನ್ಸ್ ಆಫ್ ಟಚ್. Now think about the miraculous eye which enables you to see the face your loved ones, friends, family, books, newspaper, email, your work, beauty of nature. Most importantly, see your way of through life. Just put a blindfold for an hour and try to do normally what you do. You will see, you will appreciate your eyesight. ನೋಡಿ ನಮ್ಮ ಕಣ್ಣುಗಳು, ನಮ್ಮ ದೃಷ್ಟಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ನಾವು ನಮ್ಮ ಲವ್ಡ್ ಒನ್ಸ್ ನ ನೋಡ್ಲಿಕ್ಕೆ, ನಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ನಮ್ಮ ಕೆಲಸ, ನಮ್ಮೆಲ್ಲ ಲೈಕ್ ಏನೇನೆಲ್ಲ ನೋಡ್ತೀವಿ, ಪ್ರಕೃತಿನ ನೋಡ್ತೀವಿ, ಇದೆಲ್ಲ ಯಾವ್ದ್ರ ಮುಖಾಂತರ? ನಮ್ಮ ಕಣ್ಣಿನ ಮುಖಾಂತರ, ದೃಷ್ಟಿಯ ಮುಖಾಂತರ. ಜಸ್ಟ್ ಇಮ್ಯಾಜಿನ್ ಮಾಡಿ, 1 hour ನೀವು ಕಂಡು ಒಂದು ಬ್ಲೈಂಡ್ ಫೋಲ್ಡ್ ಮಾಡಿ ಬಟ್ಟೆ ಕಟ್ಕೊಂಡಿರಿ, ನೋಡೋಣ, ನಾರ್ಮಲ್ ಆಗಿರಿ, ನೋಡೋಣ ಹೇಗೆ ಅನ್ಸುತ್ತೆ ಅಂತ ಹೇಳಿ. ಇಸ್ಂಟ್ ಇಟ್? ತುಂಬಾನೇ ವಿಯರ್ಡ್ ಕಷ್ಟ ಅನ್ಸುತ್ತೆ. ಸೊ ಹಾಗಾದ್ರೆ ನಮ್ಮ ಕಣ್ಣಿಗೆ ನಾವು ಎಷ್ಟು ಕೃತಜ್ಞತೆನ ಸಲ್ಲಿಸಬೇಕು. ಸೊ ಫೀಲ್ ದ ಐಸೈಟ್, ಫೀಲ್ ಫಾರ್ ದ ಐಸ್, ಸೇ ಥ್ಯಾಂಕ್ ಯು ಐಸೈಟ್. ಥಿಂಕ್ ಅಬೌಟ್ ಯುವರ್ ಇಯರ್ಸ್, ನಿಮ್ಮ ಕಿವಿಗಳು, ಗ್ರಹಣ ಶಕ್ತಿ. ಓಕೆ, ಸೊ ವಿಚ್ ಎನೇಬಲ್ಸ್ ಯು ಟು ಹಿಯರ್ ಯುವರ್ ಓನ್ ವಾಯ್ಸ್, ಅದರ್ ಪೀಪಲ್ಸ್ ವಾಯ್ಸ್. ಸೊ ಯು ಕ್ಯಾನ್ ಟಾಕ್ ಟು ದ ಪೀಪಲ್. ವಿತೌಟ್ ಇಯರ್ಸ್, ಯುವರ್ ಸೆನ್ಸ್ ಆಫ್ ಹಿಯರಿಂಗ್ ಕುಡ್ ನಾಟ್ ಬಿ ಯೂಸ್ ದ ಫೋನ್, ಮ್ಯೂಸಿಕ್ or radio or loved ones talk. ನೋಡಿ ಥಿಂಕ್ ಮಾಡಿ, ಕಿವಿ ಕೇಳಿಸ್ಕೊಳ್ಳೋ ಗ್ರಹಣ ಶಕ್ತಿ ಇರ್ಲಿಲ್ಲ ಅಂದಿದ್ರೆ ನಮ್ಮ ಓನ್ ವಾಯ್ಸ್ ಕೇಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಬೇರೆಯವ್ರು ಮಾತಾಡಿದ್ ಕೇಳಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ, ಮ್ಯೂಸಿಕ್, ರೇಡಿಯೋ ಆರ್ ಏನೇ ಒಂದು ಎಂಜಾಯ್ ಮಾಡೋಕ್ಕೂ ಆಗ್ತಾ ಇರ್ಲಿಲ್ಲ. ಇಸ್ಂಟ್ ಇಟ್? ಸೊ ಬಿಕಾಸ್ ಆಫ್ ಸೆನ್ಸ್ ಆಫ್ ಹಿಯರಿಂಗ್, ನಾವು ಈಗ ನಾನು ಈ ಸೆಷನ್ ತಗೊಳ್ತಾ ಇದ್ದೀನಿ, ನನ್ನ ಮಾತು ಕೇಳಿಸ್ಕೊಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಯಾವ್ದು ಕಾರಣ? ಸೆನ್ಸ್ ಆಫ್ ಹಿಯರಿಂಗ್. So feel the sense of hearing. Thank you ಹೇಳಿ, thank you for the hearing, right? And you use any of your senses. Would it be possible without brain? ನೋಡಿ ಈ ಎಲ್ಲ ಸೆನ್ಸಸ್ ವರ್ಕ್ ಆಗ್ಬೇಕಂದ್ರೆ ಬ್ರೈನ್, ನಮ್ಮ ಮೆದುಳು ಅದಿರ್ಲಿಲ್ಲ ಅಂದಿದ್ರೆ ಮೈಂಡ್ ರಿಜಿಸ್ಟರ್ ಆಗ್ತಾ ಇತ್ತಾ? ರೆಸ್ಪಾನ್ಸ್ ಸಿಗ್ತಾ ಇತ್ತಾ? ಗೊತ್ತಾಗ್ತಾ ಇತ್ತಾ ನಮ್ಗೆ? ನೋ. ಸೊ ನಮ್ಮ ಈ ಒಂದು ಬ್ರಿಲಿಯಂಟ್ ಬ್ರೈನ್, ಮೆದುಳು ಏನಿದೆ, ಇದಕ್ಕೆ ನಾವು ಗ್ರಾಟಿಟ್ಯೂಡ್ ನ ಸಲ್ಲಿಸಬೇಕು. ಇಟ್ಸ್ ಲೈಕ್ ಅ ಕಂಪ್ಯೂಟರ್ ತರ ವರ್ಕ್ ಮಾಡುತ್ತೆ. ಓಕೆ, ಸೂಪರ್ ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ಎಷ್ಟೆಲ್ಲ ಆವಿಷ್ಕಾರಗಳು ಮಾಡಿದೀವಿ, ಎಷ್ಟೆಲ್ಲ ಆಲೋಚನೆಗಳು ಮಾಡ್ತೀವಿ, ಎಷ್ಟೆಲ್ಲ ರೆಸ್ಪಾನ್ಸ್ ಕೊಡ್ತೀವಿ, ಮೆಮರಿ ತರ ಸ್ಟೋರ್ ಮಾಡ್ಕೊಳ್ತೀವಿ ಹಳೆ ಎಕ್ಸ್ಪೀರಿಯನ್ಸ್ನೆಸ್ ಎಲ್ಲ. ಇದೆಲ್ಲ ನಮ್ಮ ಬ್ರೈನಿನ ಕೆಲಸ ಆಗಂತದ್ದು. ಓಕೆ, ಸೊ ಬ್ರೈನ್ ಚೆನ್ನಾಗಿರ್ಬೇಕಾದ್ರೆ ಅದ್ರ ಗೊತ್ತಾಗಲ್ಲ ವ್ಯಾಲ್ಯೂ, ಬಟ್ ಎಲ್ಲೋ ಒಂದು ಸ್ಮಾಲ್ ನರ್ವ್ ಆ ಕಡೆ ಈ ಕಡೆ ಆದ್ರೆ ಅದರ ಒಂದು ವ್ಯಾಲ್ಯೂ ಗೊತ್ತಾಗತ್ತೆ. ಕರೆಕ್ಟ್ ಅಲ್ವಾ? ಸೊ ಮೇಕ್ ಶೋರ್ ದಟ್ ನಮ್ಮ ಬ್ರೈನ್ಗೆ ನಾವು ಗ್ರಾಟಿಟ್ಯೂಡ್ ನ ಕೊಡಬೇಕು, ಥ್ಯಾಂಕ್ ಯು ಹೇಳಬೇಕು. Now think about trillions of cells. ನಮ್ಮ ದೇಹದಲ್ಲಿ ಟ್ರಿಲಿಯನ್ಸ್ ಆಫ್ ಅಣುಗಳಿದೆ, ಸೆಲ್ಸ್ ನಮ್ಮ ದೇಹದಲ್ಲಿ. ಎಲ್ಲಾ ಸೆಲ್ಸ್ಗಳು ತಾನಾಗೆ ಉತ್ಪತ್ತಿ ಆಗ್ತಾ ಹೋಗುತ್ತೆ, ಹಳೆದೆಲ್ಲ ಡೈ ಆಗ್ತಾ ಹೋಗುತ್ತೆ, ಮತ್ತೆ ಉತ್ಪತ್ತಿ ಆಗುತ್ತೆ. ನಮ್ಮ ಅಣುಗಳು ಬಾಡಿನಲ್ಲಿ, ಸೆಲ್ಸ್ ಬಾಡಿ ಪಾರ್ಟ್ ಅಲ್ಲಿ, ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗಿ ಕೆಲಸ ಮಾಡುತ್ತೆ ನಮ್ಗೆ. ಓಕೆ, ಸೊ ಆಲ್ ದ ಬಾಡಿ ಆರ್ಗನ್ಸ್, ನಮ್ಮ ಆರ್ಗನ್ಸ್ ಎಲ್ಲ, ಅಂಗಾಂಗಗಳೆಲ್ಲ ವರ್ಕ್ ಆಗ್ಬೇಕಂದ್ರೆ ಅಣುಗಳು, ನಮ್ಮ ಬಾಡಿ ಸೆಲ್ಸ್ ಎಲ್ಲ ರಿಪೀಟೆಡ್ ಆಗಿ ಹೊಸದಾಗಿ ಹುಟ್ಕೋಬೇಕಾಗತ್ತೆ.
ಕರೆಕ್ಟ್ ಅಲ್ವಾ? ಸೊ ಫೀಲ್ ಆಲ್ ದ ಸೆಲ್ಸ್ ಆಟೋಮೆಟಿಕಲಿ ಬರ್ತ್ ಆಗುತ್ತೆ, ಆಟೋಮೆಟಿಕಲಿ ಅದು ಹೆಲ್ಪ್ ಮಾಡುತ್ತೆ ಆರ್ಗನ್ಸ್ ಕೆಲಸ ಮಾಡ್ಲಿಕ್ಕೆ. ನಮ್ಮ ಜೀರ್ಣಶಕ್ತಿ, ಹೃದಯ ಬಡಿತ, ರಕ್ತ ಸಂಚಲನೆ, ಬ್ರೀದಿಂಗ್, ಏನೋ ಆಲ್ ದ ಇಂಟರ್ನಲ್ ಬಾಡಿ ಪಾರ್ಟ್ಸ್, ಇಂಟರ್ನಲ್ ಆರ್ಗನ್ಸ್ ಎಲ್ಲ ವರ್ಕ್ ಆಗಂತದೆ ಈ ಒಂದು ಸೆಲ್ಸ್ ಮುಖಾಂತರ, isn't it? ಸೊ ಫೀಲ್ ಫಾರ್ ದ ಸೆಲ್ಸ್, ಸೇ ಥ್ಯಾಂಕ್ ಯು, ಥ್ಯಾಂಕ್ಸ್ ಕೊಡಿ ಸೆಲ್ಸ್, ಬಾಡಿ ಸೆಲ್ಸ್ಗೆ. But more miraculous than any senses system function, other organs of our body, is the organ of your heart. Important organ ಯಾವುದು? ಹೃದಯ, ಹೃದಯ ಬಡಿತ organ, heart, which governs the life each every other organ. Because of your heart keeps the life flowing to every system of our body part. ನಮ್ಮ ಹೃದಯ ಇದೆಯಲ್ವಾ, ಎಲ್ಲ ಬಾಡಿ ಪಾರ್ಟ್ಗೂ, ಎಲ್ಲ ಆರ್ಗನ್ಗೂ ಬ್ಲಡ್ ಸಪ್ಲೈ ಮಾಡುತ್ತೆ, ಹೃದಯ ಬಡಿತ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ಲೈಫ್ ಫೋರ್ಸ್. ಸೊ ಫೀಲ್ ದ ಹಾರ್ಟ್, ಹಾರ್ಟ್ಗೆ, ಹೃದಯ ಬಡಿತಕ್ಕೆ ಥ್ಯಾಂಕ್ ಯು ಹೇಳಿ. ಸೊ ಏನ್ ಮಾಡ್ಬೇಕಂತ ಹೇಳಿದ್ರೆ, ಟೇಕ್ ಅ ಪೀಸ್ ಆಫ್ ಕಾರ್ಡ್, ಒಂದು ಕಾರ್ಡ್ ತಗೊಳ್ಳಿ ಅಥವಾ ಒಂದು ಪೇಪರ್ ತಗೊಳ್ಳಿ. ಲೆಟ್ಸ್ ಸೇ ಈ ಸೈಜ್ನ ಒಂದು ಪೇಪರ್ ಅಥವಾ ಕಾರ್ಡ್ ತಗೊಳ್ಳಿ. ಬರಿಬೇಕು ಇವಾಗ ಎಲ್ಲರೂ. ಏನ್ ಬರಿಬೇಕು ಅಂತ ಹೇಳ್ತೀನಿ. ದೊಡ್ಡದಾಗಿ ಆ ಕಾರ್ಡ್ ಪೂರ್ತಿ ಅಥವಾ ಶೀಟ್ ಪೂರ್ತಿ ಕವರ್ ಆಗೋ ತರ ದೊಡ್ಡದಾಗಿ ಒಂದು ಲೈನ್ ಬರಿತೀವಿ. ಟೇಕ್ ಅ ಶೀಟ್ ಆಫ್ ಪೇಪರ್ ಆರ್ ಟೇಕ್ ಅ ಕಾರ್ಡ್, ನಿಮ್ಮ ಬುಕ್ ಅಲ್ಲೇ ಬರೆದು ಅದನ್ನ ಹರ್ಕೊಳ್ಳಿ. ರೈಟ್ ಆಸ್ the gift of health is keeping me alive. I repeat, the gift of health is keeping me alive. The gift of health is keeping me alive. ನಾನು ಜೀವಂತವಾಗಿದ್ದೀನಿ ಅಂತ ಹೇಳಿದ್ರೆ ಆರೋಗ್ಯ ಅನ್ನೋ ಒಂದು ಅದ್ಭುತವಾದ ನನಗೇನ್ ಸಿಕ್ಕಿದೆ, ಉಡುಗೊರೆ ಸಿಕ್ಕಿದೆ. ಕರೆಕ್ಟಾ? ಸೊ ಈ ಒಂದು ಲೈನ್ ನ ಬರ್ದಿರೋ ಶೀಟ್ ಅಥವಾ ಕಾರ್ಡ್ ಅನ್ನ ಏನ್ ಮಾಡ್ಬೇಕಂತ ಹೇಳ್ತೀನಿ. ಟೇಕ್ ದ ಕಾರ್ಡ್ ವಿತ್ ಯು ಟುಡೇ, ಪುಟ್ ಇನ್ ದ ಪ್ಲೇಸ್ ವೇರ್ ಯು ಕ್ಯಾನ್ ಸಿ whole day often. If you work at the desk, keep in front of the desktop, or if you are driving, keep it in the car in front of your meter board. If you are at home most of the time, put it on your like ಮಿರರ್ ಹತ್ರ ಹಾಕಿ ಅಥವಾ ಹ್ಯಾಂಡ್ ವಾಶ್ ಹತ್ರ ಹಾಕಿ, ಆರ್ ನಿಯರ್ ಯುವರ್ ಫೋನ್, ನಿಮ್ಮ ಮೊಬೈಲ್ ಹತ್ರ ಎಲ್ಲಾದ್ರೂ ಇಟ್ಕೊಳ್ಳಿ. ಸೊ ದಟ್ ಆಫನ್, ಅವಾಗ ಅದನ್ನ ನೋಡ್ಬೇಕು, ಥಿಂಕ್ ಮಾಡಬೇಕು, ಅದ್ರ ಬಗ್ಗೆ ಫೀಲ್ ಮಾಡಬೇಕು, ಹೇಳ್ಬೇಕು, ರೀಡ್ ಮಾಡಿ. ದ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್ ಅಂತ ಹೇಳಿ ದಿನ ಪೂರ್ತಿ ಅವಾಗ ಅದನ್ನ ನೋಡಿ ನೆನಪಿಸ್ಕೊಂಡು ಫೀಲ್ ಮಾಡ್ತಾ ಥ್ಯಾಂಕ್ ಯು ಹೇಳಬೇಕು. ರೈಟ್? ಟುಡೇ ಅಟ್ ಲೀಸ್ಟ್ 4 separate occasions, ನೀವು ಎಷ್ಟು ಸಾರಿ ಮಾಡ್ತೀರಾ ಅನ್ನೋದಕ್ಕೆ ಅಟ್ ಲೀಸ್ಟ್ ಮಿನಿಮಮ್ 4 times ಆದ್ರೂ ಮಾಡಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ವೆನ್ ಯು ಸಿ ದ ವರ್ಡ್ಸ್, ರೀಡ್ ದೆಮ್ ವೆರಿ ಸ್ಲೋಲಿ, one word at a time. Feel grateful as you can for the gift of the health. Being grateful for your health is essential to keep your health, but also guarantee that it continues to get better with increased energy and zest of life. Right? We can see a health revolution and recovery rate miracle like we have never been seen before. ನೋಡಿ, ಮ್ಯಾಜಿಕಲ್ ವೇನಲ್ಲಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಮ್ಮ ಬಾಡಿನಲ್ಲಿ ಏನಾದ್ರು ಕಾಯಿಲೆಗಳು, ಫಾರ್ ಎಕ್ಸಾಂಪಲ್ ಕಣ್ಣು ಸೈಟ್ ಆಗಿರ್ಬೋದು, ಅಥವಾ ಶುಗರ್ ಆಗಿರ್ಬೋದು, BP ಆಗಿರ್ಬೋದು, ಏನೋ ಒಂದು ಇಂಟರ್ನಲ್ಲಿ ಏನೊಂದು ಪ್ರಾಬ್ಲಮ್ ಇರ್ಬೋದು, ಇದು ತಾನಾಗೆ ಮ್ಯಾಜಿಕಲಿ ಕ್ಲಿಯರ್ ಆಗ್ತಾ ಹೋಗುತ್ತೆ. ಫಾಲೋ ಮೀ, ಬಿಲೀವ್ ಮೀ, ಈ ಒಂದು ಮ್ಯಾಜಿಕ್ ನ ಯೂಸ್ ಮಾಡ್ತಾ ಬನ್ನಿ, ಪ್ರಾಕ್ಟೀಸ್ ನ ಯೂಸ್ ಮಾಡ್ತಾ ಬನ್ನಿ. ನಮ್ಮೆಲ್ಲ ಏನೇನೆಲ್ಲ ಚೆನ್ನಾಗಿದೆ, ಅಂಗಾಂಗಗಳು ಚೆನ್ನಾಗಿದೆ. ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಫ್ರೆಂಡ್ಸ್, ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ, ಮೇ ಬಿ ಒಂದು 5 ನಿಮಿಷ ಎಕ್ಸ್ಟ್ರಾ ಹಿಡಿಬಹುದು, ಬಟ್ ಕೇಳಿಸ್ಕೊಳ್ಳಿ. 3 ತರ ವ್ಯಕ್ತಿಗಳಿರ್ತಾರೆ. ಒಂದು, ನಾವ್ಯಾವಾಗ ಕಲ್ತಂಗೆ ಏನು ಇರೋ ಒಂದು ಆರೋಗ್ಯಕ್ಕೆ ಥ್ಯಾಂಕ್ ಯು ಹೇಳೋಂಥದ್ದು. ಥ್ಯಾಂಕ್ ಯು, ನನ್ನ ಹತ್ರ ಇಷ್ಟೆಲ್ಲ ಚೆನ್ನಾಗಿದೆ, ಇಷ್ಟೆಲ್ಲ ಒಳ್ಳೆ ಆರೋಗ್ಯ ಇದೆ, ಅಂಗಾಂಗಗಳಿದೆ, ಇದೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾ ಇದೆ, ಥ್ಯಾಂಕ್ ಯು ಹೇಳೋಂಥದ್ದು ಒಂದು. ಇದು ಈ ವ್ಯಕ್ತಿ. ಎರಡನೇ ವ್ಯಕ್ತಿ, ಬಿ ವ್ಯಕ್ತಿ, ಯಾರಪ್ಪ ಅಂತ ಹೇಳಿದ್ರೆ ಅವ್ರು ಈ ಕಡೆ ಗ್ರಾಟಿಟ್ಯೂಡ್ ಕೊಡಲ್ಲ, ಈ ಕಡೆ ಕಂಪ್ಲೇಂಟು ಮಾಡಲ್ಲ, ನಾರ್ಮಲ್ ಆಗಿರ್ತಾರೆ. ಅವ್ರಿಗೇನಪ್ಪಾ ಅಂತ ಹೇಳಿದ್ರೆ ಎನಿ ಮೂಮೆಂಟ್ ಆರೋಗ್ಯ ಕೆಡಬಹುದು ಅಥವಾ ಎನಿ ಮೂಮೆಂಟ್ ಆರೋಗ್ಯ ಇರ್ಬೋದು. ಸೊ ನಾರ್ಮಲ್ ವ್ಯಕ್ತಿ ಅಂದ್ರೆ
ಜಸ್ಟ್ ಸಿಂಪಲ್, ಏನು ಮಾಡಲ್ಲ ಅವರು. ಬಿ ಸಿ ವ್ಯಕ್ತಿ ಏನಪ್ಪಾ ಅಂತ ಹೇಳಿದ್ರೆ, ಮೋಸ್ಟ್ ಆಫ್ ದ ಪೀಪಲ್ ಏನಪ್ಪ ಮಾಡ್ತೀವಿ ಅಂತ ಹೇಳಿದ್ರೆ, ದೇ ಕಂಪ್ಲೇನ್ ಅಂತ ಹೇಳಿದ್ರೆ ಏನು, ಲೆಟ್ಸ್ ಸೇ ಒಂದೇ ಒಂದು ಹಲ್ಲು ಹುಳುಕಾಗಿದೆ, ಅಥವಾ ಒಂದೇ ಒಂದು ಹಲ್ಲು ಕಿತ್ತಿರ್ತೀವಿ, ಅಥವಾ ಒಂದೇ ಒಂದು ಹಲ್ಲು ಚೆನ್ನಾಗಿ ಕಾಣಿಸ್ತಾ ಇರೋದಿಲ್ಲ, ಯಾವಾಗ್ಲೂ ಏನ್ ರಿಪೀಟ್ ಮಾಡ್ತೀವಿ, ಅಯ್ಯೋ ನನ್ನ ಹಲ್ಲು ಎಷ್ಟು ಪ್ರಾಬ್ಲಮ್ ಇದೆ ಗೊತ್ತಾ, ಅಯ್ಯೋ ನನ್ನ ಹಲ್ಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಗೊತ್ತಾ, ಅಥವಾ ನನ್ನ ಹಲ್ಲಿನ ಪ್ರಾಬ್ಲಮ್ ಇದೆ ಗೊತ್ತಾ, ಅಥವಾ ನನ್ನ ಹಲ್ಲು ಚೆನ್ನಾಗಿದ್ದಿದ್ರೆ, ಅರೆ ಮಿಕ್ಕಿರೋ 31 ಹಲ್ಗಳು ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಅದ್ರ ಬಗ್ಗೆ ನಾವು ಗ್ರಾಟಿಟ್ಯೂಡ್ ತೋರಿಸ್ತಾ ಇಲ್ಲ. ಸೊ ಇರೋ ಹಲ್ಗಳು ಏನಾಗುತ್ತೆ, ಕಳ್ಕೋಬೇಕಾಗತ್ತೆ ಅಥವಾ ಎಫೆಕ್ಟ್ ಆಗ್ತಾ ಹೋಗುತ್ತೆ, ರೈಟ್. ಆರ್ ಕೆಲವರು ನನ್ನ ಕೂದಲು ಉದುರುತ್ತಾ ಇದೆ, ಅಥವಾ ನನ್ನ ಕೂದಲು ಉದುರುತ್ತಾ ಇದೆ, ಅರೆ ಇರೋ ಕೂದಲಿಗೆ ನಾವು ಗ್ರಾಟಿಟ್ಯೂಡ್ ತೋರಿಸ್ತಾ ಇಲ್ಲ, ಏನೋ ಒಂದ್ ಸ್ವಲ್ಪ ಉದುರುತ್ತೆ, ಅದು ಕಾಮನ್. ಅದು ಏನ್ ಇಲ್ದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಅಥವಾ ಏನ್ ಕಂಪ್ಲೇಂಟ್ ಮೈಂಡ್ ಅಲ್ಲಿ ನೋಡ್ತೀವಿ, ಅದರಿಂದ ಏನಾಗುತ್ತೆ, ಇರೋದನ್ನು ಕಳ್ಕೊಳ್ತಾ ಹೋಗ್ತೀವಿ. ಕರೆಕ್ಟಾ? ಸೊ ನಮ್ಮ ಮೈಂಡ್ ಅಲ್ಲಿ ಹೇಗೆ ಪ್ರಾಕ್ಟೀಸ್ ಮಾಡ್ಬಿಡಿದೀವಿ ಅಥವಾ ರೂಢಿ ಆಗ್ಬಿಡಿದೀಯಪ್ಪ ಅಂತ ಹೇಳಿದ್ರೆ, ಏನ್ ಸರಿ ಇಲ್ಲ, ಏನ್ ಚೆನ್ನಾಗಿಲ್ಲ ಅದನ್ನೇ ನೋಡ್ತಾ ಹೋಗ್ತೀವಿ. ಅಯ್ಯೋ ನಮ್ಗೆ ಹೆಡ್ಡೇಕು, ಅವಾಗ ತಲೆನೋವು ಬರುತ್ತೆ. ಸೊ ಬೇರೆಲ್ಲ ಚೆನ್ನಾಗಿದೆ, ನಾವು ಎಷ್ಟು ಆರೋಗ್ಯವಾಗಿದ್ದೀವಿ, ಖುಷಿಯಾಗಿದ್ದೀವಿ, ನೆಮ್ಮದಿಯಾಗಿದ್ದೀವಿ, ಇಮ್ಯೂನ್ ಚೆನ್ನಾಗಿದೆ, ಇದೆಲ್ಲ ನಾವು ಗ್ರಾಟಿಟ್ಯೂಡ್ ಸಲ್ಸೋದೇ ಇಲ್ಲ. ಜಸ್ಟ್ ಬಿಕಾಸ್ ಏನೋ ಒಂದು ತಲೆನೋವು ಯಾವಾಗ್ಲೂ ಒಂದ್ಸರಿ ಬರುತ್ತೆ, ಅದನ್ನ ನಾವು ನೆನಪಿಸ್ಕೊಳ್ತೀವಿ, ಅದನ್ನ ಹೇಳ್ತಾ ಹೋಗ್ತೀವಿ, ರಿಪೀಟ್ ಮಾಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಅದು ಇನ್ನ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. isn't it? ಫಾರ್ ಎಕ್ಸಾಂಪಲ್, ಕೆಲವರಿಗೆ ಶುಗರ್ ಇರುತ್ತೆ, ಅವರು ನಂಗೆ ಶುಗರ್ ಇದೆ ಅದನ್ನೇ ಹೇಳ್ತಾ ಇರ್ತಾರೆ, ಅದನ್ನೇ ರಿಪೀಟ್ ಮಾಡ್ತಾ ಇರ್ತಾರೆ, ಅದೇನಾಗುತ್ತೆ, ಜಾಸ್ತಿ ಆಗ್ತಾನೆ ಆಗುತ್ತೆ. ಅದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ಸ್ ಕೂಡ ಅಟ್ರಾಕ್ಟ್ ಆಗ್ತಾ ಹೋಗುತ್ತೆ. ಸೊ ಮ್ಯಾಜಿಕಲ್ ಹೆಲ್ತ್ ಅರ್ಥ ಮಾಡ್ಕೊಳ್ಳಿ, ದ ಸೀಕ್ರೆಟ್ ಅರ್ಥ ಮಾಡ್ಕೊಳ್ಳಿ, ಏನಿದೆ ಚೆನ್ನಾಗಿದೆ ಅದಕ್ಕೆ ಗ್ರಾಟಿಟ್ಯೂಡ್ ನ ಸಲ್ಲಿಸಬೇಕು, ಇರೋದಕ್ಕೆ ಕೃತಜ್ಞತೆ ಕೊಡ್ತಾ ಹೋದ್ರೆ ಇರೋ ಪ್ರಾಬ್ಲಮ್ಸ್ ಕೂಡ ತಾನಾಗಿ ಕ್ಯೂರ್ ಆಗ್ತಾ ಹೋಗುತ್ತೆ. ಮ್ಯಾಜಿಕಲಿ ಫ್ಯೂ ಮಂತ್ಸ್, ಫ್ಯೂ ಡೇಸ್ ಆರ್ ಫ್ಯೂ ಇಯರ್ಸ್ ಅಲ್ಲಿ ಯು ವಿಲ್ ಕ್ಯೂರ್ ಆಲ್ ದ ಇಲ್ನೆಸ್. ಪ್ರತಿಯೊಂದು ಕಾಯಿಲೆನೂ ಮ್ಯಾಜಿಕಲಿ ಯಾವುದೇ ರೀತಿ ಟ್ರೀಟ್ಮೆಂಟ್ ಇಲ್ದಿರಾ, ಸರ್ಜರಿ ಇಲ್ದಿರಾ ತಾನಾಗೆ ಕ್ಯೂರ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಮ್ಮ ಬಾಡಿನಲ್ಲಿ ಸೆಲ್ಫ್ ರಿಪೇರ್ ಮೆಕ್ಯಾನಿಸಮ್ ಇದೆ, ತಾನಾಗೆ ಕ್ಯೂರ್ ಆಗಂತ ಮೆಕ್ಯಾನಿಸಮ್ ಇದೆ. ಜಸ್ಟ್ ಗ್ರಾಟಿಟ್ಯೂಡ್ ನ ಫೀಲ್ ಮಾಡ್ತಾ ಹೋಗ್ಬೇಕು, ಹೇಳ್ತಾ ಹೋಗ್ಬೇಕು, ರೈಟ್. ಸೊ ದ ಪ್ರಾಕ್ಟೀಸ್ ಆಫ್ ದ ಡೇ 4, ಆಮೇಲೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ಗ್ರೂಪ್ ಅಲ್ಲಿ, ಹಾಗೆ ಓದ್ತೀನಿ. ಡೇ 1 ರಿಪೀಟ್ ಮಾಡಬೇಕು, ದಟ್ ಈಸ್ 10 ಗ್ರಾಟಿಟ್ಯೂಡ್ ನ ಬರ್ದು ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಬೇಕು. ಪ್ಲಸ್ ಒಂದು ಪೀಸ್ ಆಫ್ ಪೇಪರ್ ಅಲ್ಲಿ ಅಥವಾ ಕಾರ್ಡ್ ಅಲ್ಲಿ, ಈಗ ನಾನು ಹೇಳಿದ್ನಲ್ಲ, ದ ಗಿಫ್ಟ್ ಆಫ್ ಹೆಲ್ತ್ ಈಸ್ ಕೀಪಿಂಗ್ ಮೀ ಅಲೈವ್ ಅನ್ನೋದು ದೊಡ್ಡದಾಗಿ ಬರಿಬೇಕು. ಅದನ್ನ ನಮ್ಮ ಕಣ್ಮುಂದೆ ಕಾಣೋ ತರ ಎಲ್ಲಿ ಹೋಗ್ತೀವೋ ಅಲ್ಲಿ ಇಟ್ಕೋಬೇಕು. ಅದನ್ನ ದಿನಪೂರ್ತಿ ನೋಡ್ತಾ ಇರ್ಬೇಕು. ನೋಡ್ದಾಗೆಲ್ಲ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಿ, ಅದನ್ನ ನಿಧಾನಕ್ಕೆ ಓದಿ ಫೀಲ್ ಮಾಡಿ ಥ್ಯಾಂಕ್ ಯು ಹೇಳಬೇಕು. ಪ್ಲೇಸ್ ದ ಪೀಸ್ ಆಫ್ ಪೇಪರ್ with your written words wherever you, okay, that's what I said. Okay, at least 4 occasion, minimum 4, maximum ಎಷ್ಟು ಸರಿ ಬೇಕಾದ್ರೂ ಮಾಡಿ, at least ದಿನದಲ್ಲಿ ಇವತ್ತು 4 ಸರಿ ಆದ್ರೂ ನೋಡಿ ಅದನ್ನ ಓದಿ ಫೀಲ್ ಮಾಡಿರ್ಬೇಕು. and remember, just before you go to bed, ರಾತ್ರಿ ಮಲಗಕ್ಕಿಂತ ಮೊದಲು ನಿಮ್ಮ ಮ್ಯಾಜಿಕ್ ರಾಕ್, take the magic rock, hold it in your hand, whole day ಏನೆಲ್ಲ ಚೆನ್ನಾಗಿ ನಡೀತು ಅದನ್ನ ನೆನಪಿಸ್ಕೊಳ್ಳಿ. ಅದರಲ್ಲಿ ಒಂದು ಬೆಸ್ಟ್ ಥಿಂಗ್ ಅನ್ನ ಫೀಲ್ ಮಾಡಿ ನೆನಪಿಸ್ಕೊಳ್ಳಿ, ಡೀಪ್ ಗ್ರಾಟಿಟ್ಯೂಡ್ ನ ಹೇಳಿ ಥ್ಯಾಂಕ್ ಯು ಅಂತ ಎಕ್ಸ್ಪ್ರೆಸ್ ಮಾಡಿ, and keep it back and go to bed. Done. This is day 4. Thank you so much friends for joining in. Video ನೋಡ್ತಾ ಇರೋರು ಕೂಡ ಎಲ್ಲಾ ಡೇಸ್ ನ ಒಂದು ವಿಡಿಯೋನ ನೋಡಿ ರಿಪೀಟ್ ಮಾಡಿ. Thank you so much for joining in. ನಾಳೆ ಮೀಟ್ ಮಾಡೋಣ day 5 ಗೆ. Thank you. I am your Law of Attraction trainer, mind coach Gopi Krishna. Thanks for joining in and watching the video for the magic book. Practice ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ, ಗ್ರೂಪ್ ಅಲ್ಲಿ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ ನ, ಏನೇನ್ ಬದಲಾವಣೆ ಆಗ್ತಾ ಇದೆ ಅದನ್ನು ಕೂಡ ಗ್ರೂಪ್ ಅಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ವಂಡರ್ಫುಲ್ ಡೇ.